ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಸ್ನೇಹಿತರೆ, ಇವತ್ತು ಉದ್ದಿನ ವಡೆ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ತೂತುವಡೆ ಮಾಡ್ತಾಯಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂಥರ ಗೋಲಿ ಬಜಿ ಮಾಡ್ತೀವಲ್ಲ ಹಾಗೆ. ಅದು ತುಂಬ ಉದ್ದಿನ ಹಿಟ್ಟನ್ನು ಗಟ್ಟಿಯಾಗಿ ನಾನು ರುಬ್ಕೊಂಡಿಲ್ಲ. ನಾರ್ಮಲಾಗಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಪೀಸು ಚಿಕ್ಕದಾಗಿ ಹೆಚ್ಚಿರೋದು ಮತ್ತು ಹಸಿಮೆಣಸಿಕಾಯಿ, ಜೀರಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಸೋಡಾ, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಗರಿ ಗರಿ ಆಗುತ್ತೆ. ಸೊ ಆಮೇಲೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ವಡೆ. ಮತ್ತು ನೀವು ಇದಕ್ಕೆ ಕರಿಬೇವು ಕೂಡ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಉದ್ದಿನ ವಡೆಗೆ ಹಿಟ್ಟು ರೆಡಿ ಆಯಿತು. ಇನ್ನೇನು ಕರಿಯೋದು, ತಿನ್ನೋದು ಅಷ್ಟೇ ಬಾಕಿ. ಸೊ ಇದ್ರ ಜೊತೆ ನೀವು ಎಣ್ಣೆನ ಕಾಯ್ಸೋಕ್ಕಿಟ್ಟು ಉದ್ದಿನ ವಡೆನ ನಾನು ಹೇಳ್ತೀನಿ ಗೋಲಿ ಬಜಿ ಥರ ನಾನು ಬಿಡ್ತಾ ಹೋಗಿದ್ದೀನಿ. ತೂತುವಡೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಒಮ್ಮೆ ಮಾಡಿ ನೋಡಿ. ಯಾವಾಗಲೂ ನಾವು ದೊಡ್ಡದಾಗಿ ವಡೆ ಮಾಡ್ತೀವಿ ಇಡ್ಲಿ ಜೊತೆ. ಸೊ ಹೀಗೆ ಮಾಡಿದಾಗೂ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಒಂದು ಸಾರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.